ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಬಲವಂತವಾಗಿ ಹಿಂದಿ ಹೇರಿಕೆ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರನೂ ಮಾಡ್ತಾ ಇದೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಹಿಂದಿ ಭಾಷೆಗೆ ಸಂಬಂಧಪಟ್ಟಂತ ಒಂದಷ್ಟು ಕಾರ್ಯಕ್ರಮಗಳ ಮೇಲೆ ಕರವೇ ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತು. ಆದ್ರೆ ಈ ಕುರಿತಂತೆ ಯಾರು ದಾಳಿಯನ್ನ ಮಾಡಿದ್ರು ಅಂದ್ರೆ ಹಿಂದಿಯನ್ನ ಭಾಷೆಯನ್ನ ವಿರೋಧ ಮಾಡಿದಂತಹ ಕರವೇ ಕಾರ್ಯಕರ್ತರನ್ನ ಬಂಧಿಸುವಂತಹ ಕೆಲಸವನ್ನ, ವಶಕ್ಕೆ ಪಡೆಯುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಕರವೇ ರಾಜ್ಯಾಧ್ಯಕ್ಷ ನಮ್ಮ ಜೊತೆ ಟಿ ಎ ನಾರಾಯಣಗೌಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಹಿಂದಿ ಕಾರ್ಯಕ್ರಮಕ್ಕೆ ನಿಮ್ಮ ಕಾರ್ಯಕರ್ತರು ಹೋಗಿ ಅದನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ರು. ಸೊ ಅವರನ್ನ ಪೊಲೀಸರು ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ರಾಜ್ಯ ಭಾಷಾ ಸಮಿತಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಒಂದು ಭಾಗ, ಅಲ್ಲಿ ಆ ಸಮಿತಿಯ ಸದಸ್ಯರಾಗಿರುವಂಥ 6 ಜನ ಸಂಸದರು ಬೆಂಗಳೂರಿಗೆ ಬಂದು ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಹಿಂದಿ ಭಾಷೆಯನ್ನು ಕರ್ನಾಟಕದ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಹೇಗೆ ಅದನ್ನು ಬೆಳೆಸಬೇಕು, ಹಿಂದಿಯನ್ನು ಹೇಗೆ ಉಳಿಸ್ಕೋಬೇಕು, ಹಿಂದಿಯನ್ನು ಕರ್ನಾಟಕದ ಕನ್ನಡಿಗರ ಮೇಲೆ ಹೇಗೆ ಹೇರಿಕೆ ಮಾಡಬೇಕು, ಇಂಥ ಎಲ್ಲ ವಿಚಾರಗಳನ್ನ ಇಟ್ಕೊಂಡು 3 ದಿನ ಇಲ್ಲಿ ವಿಚಾರ ಸಂಕಿರಣ ನಡೀತಾ ಇರುತ್ತೆ. ಸರ್, ಅಂದ್ರೆ ಈ ವಿಚಾರಣಾ ಸಂಕೀರ್ಣದ ಕಾರ್ಯಕ್ರಮಕ್ಕೆ ಏಕಾಕಿ ನುಗ್ಗಿದ್ದು ಸರಿನಾ ಅಂತ ಸರ್? ಯಾಕೆ ಸರಿಯಲ್ಲ? ಕನ್ನಡದ ಮೇಲೆ ಹಿಂದಿಯ ದಬ್ಬಾಳಿಕೆ ಮಾಡೋದಾದರೆ, ಕರ್ನಾಟಕದ ಮೇಲೆ ಹಿಂದಿಯ ದಬ್ಬಾಳಿಕೆ ಮಾಡೋದಾದರೆ, ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಹಿಂದಿಯನ್ನು ವೈಭವೀಕರಿಸಿ ಮೆರೆಸಿ ಅಂತ ಹೇಳೋದಾದರೆ, ನೀವು ಹಿಂದಿ ಕಲಿತ್ರೆ ಅಧಿಕಾರಿಗಳು ನಿಮಗೆ ಚಿನ್ನದ ಪದಕ ಕೊಡ್ತೀವಿ, ನಿಮಗೆ ಹೆಚ್ಚುವರಿ ಬೋನಸ್ ಕೊಡ್ತೀವಿ, ನಿಮಗೆ ಇನ್ಕ್ರಿಮೆಂಟ್ಗಳು ಕೊಡ್ತೀವಿ, ಇಂಥ ಆಸೆಗಳನ್ನ ತೋರಿಸಿ ನೀವು ಹಿಂದಿಯನ್ನು ಇಲ್ಲಿ ಬಳಸ್ರಿ ಅಂತ ಹೇಳಿ ಅವ್ರ ಮೇಲೆ ಒತ್ತಡ ಹಾಕೋದು, ಹುನ್ನಾರ ಮಾಡೋದಾದರೆ, ಹೋರಾಟ ಮಾಡದಲ್ಲೇ ಇನ್ನೇನು ಮಾಡಬೇಕು ಸರ್? ಅಂದ್ರೆ ಹೋರಾಟಕ್ಕೂ ಕೂಡ ಒಂದು ದಾರಿ ಇದೆ ಸರ್. ಅದನ್ನ ಬಿಟ್ಟು ಕಾರ್ಯಕ್ರಮಕ್ಕೆ ಏಕಾಕಿ ನುಗ್ಗಿ ಅದ್ರ ಬ್ಯಾನರ್ ಅನ್ನ ಹರಿಯುವಂಥದ್ದು ಸರಿನಾ ಅಂತ ಸರ್? ನೋಡಿ, ಬ್ಯಾನರು ಹರಿಯೋದು ಅದು ತಪ್ಪು ಅನ್ನೋದಾದರೆ ನಾವಿನ್ನೂ ಬೇರೆ ಬೇರೆ ಎಲ್ಲ ಮಾಡಬೇಕು ಅಂತ ಇದ್ದು. ನಾನು ಕಾರ್ಯಕರ್ತರಿಗೆ ಹೇಳಿದ್ದೆ, ಬರೀ ಬ್ಯಾನರ್ ಕಿತ್ತು ಹಾಕ್ರಿ, ಕಾರ್ಯಕ್ರಮವನ್ನು ರದ್ದು ಮಾಡಿಸಿ ಅಂತ ಹೇಳಿದ್ದೆ. ಇಲ್ಲ ಇನ್ನೇನೋ ಮಾಡಬೇಕು ಅನ್ನೋದಾಗಿದ್ದರೆ 6 ಜನ MP ಗಳು ಇಲ್ಲಿಂದ ಬೆಂಗಳೂರಿಂದ ಹೋಗೋದು ಭಾರಿ ಕಷ್ಟ ಆಗ್ತಿತ್ತು. ಹಾಗಾಗಿ ಕದ್ದು ಮುಚ್ಚಿ ಹಿಂದಿಯ ಬಲವಂತವಾದ ಏರಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ, ಇದನ್ನು ಹಿಂದಿ ರಾಷ್ಟ್ರ ಮಾಡಲಿಕ್ಕೆ ಹೊರಟಿದ್ದೀರಾ, ಹಿಂದಿ ದೇಶ ಮಾಡಲಿಕ್ಕೆ ಹೊರಟಿದ್ದೀರಾ? ಭಾಷೆಯ ರಾಜ್ಯಗಳ ಆಧಾರದ ಮೇಲೆ ಭಾರತದ ಒಕ್ಕೂಟ, ಎಲ್ಲ ಭಾಷೆಗಳನ್ನ ಸರಿಸಮಾನವಾಗಿ ನೋಡಬೇಕಾದ ಕರ್ತವ್ಯ ಭಾರತ ಸರ್ಕಾರದ ಕರ್ತವ್ಯ. ಒಂದು ಹಿಂದಿಯನ್ನು ವೈಭವೀಕರಿಸೋದು, ನಾವು ಕಟ್ಟೋ ಟ್ಯಾಕ್ಸಲ್ಲಿ ಹಿಂದಿಗೋಸ್ಕರ, ಹಿಂದಿಯ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡೋದಾದರೆ ಭಾರತದ ಒಕ್ಕೂಟದಲ್ಲಿ ನಾವ್ಯಾಕಿರಬೇಕು? ಹಾಗಾದರೆ ಕರ್ನಾಟಕ ಭಾರತದ ಭೂಪಟದಲ್ಲಿ ಇಲ್ವಾ? ಹಾಗಾದರೆ ಕರ್ನಾಟಕದ ಭಾಷೆ ಕನ್ನಡ ಅನ್ನೋ ಅರಿವು ಭಾರತ ಸರ್ಕಾರಕ್ಕಿಲ್ವಾ? ಯಾಕೆ ನಮ್ಮ ಮೇಲೆ ಬಲವಂತವಾಗಿ ಹಿಂದಿ ಹೇರಿಕೆ ಮಾಡ್ತೀರಿ? ನಮ್ಮ ಬೆಂಗಳೂರಲ್ಲಿ ಹಿಂದಿ ಹೇರಿಕೆಯನ್ನ ಮಾಡುವಂತ, ಅದ್ರ ವಿರೋಧ ಮಾಡ್ತಿರುವಂತದ್ದು ಕೇವಲ ಕರವೇ ಮಾತ್ರ. ರಾಜ್ಯ ಸರ್ಕಾರ ಪರೋಕ್ಷವಾಗಿ ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಿದೆ ಅನ್ನುವಂಥ ಒಂದು ಆರೋಪ ಇದೆ. ಒಪ್ತೀರಾ ಸರ್ ಇದನ್ನ? ರಾಜ್ಯ ಸರ್ಕಾರಕ್ಕೆ ಆ ಹಿಂದಿಯ ಏರಿಕೆ ಅನ್ನೋ ವಿಚಾರವೇ ಗೊತ್ತಿಲ್ಲ. ರಾಜ್ಯ ಸರ್ಕಾರದಲ್ಲಿರುವ ಯಾವ ಮಂತ್ರಿಗಳಿಗೆ ಅದ್ರ ಬಗ್ಗೆ ಕಾಳಜಿ ಇದೆ, ಕಳಕಳಿ ಇದೆ? ಯಾರಿಗೂ ಕಾಳಜಿ ಇಲ್ಲ. ಅವರಿಗೆ ಭಾಷೆ, ಕರ್ನಾಟಕ, ನೆಲ, ಜಲ, ಸಂಸ್ಕೃತಿ ಅರಿವು ಒಬ್ರಿಗೂ ಮಂತ್ರಿಗಳಿಗಿಲ್ಲ. ಅವರಿಗೆ ಏನು ಯಾವ್ಯಾವ ಯೋಜನೆಗಳಿಗೆ ಯಾವ್ಯಾವುದಷ್ಟು ದುಡ್ಡು ಕೊಟ್ಟರೆ ನಮಗೇನು ಕಮಿಷನ್ ಬರುತ್ತೆ ಅನ್ನೋದು ಬಿಟ್ಟರೆ, ನನ್ನ ಭಾಷೆಯ ಮೇಲೆ ಹಿಂದಿಯ ಬಲವಂತ ಹೇರಿಕೆ ಆಗ್ತಾ ಇದೆ, ಅದನ್ನು ನಾವು ಖಂಡಿಸಬೇಕು. ಹಿಂದಿಯನ್ನು ನಮ್ಮ ರಾಜ್ಯದೊಳಗಡೆ ಬಿಟ್ಕೋಬಾರ್ದು. ಪಕ್ಕದ ತಮಿಳುನಾಡು ಎಷ್ಟು ಅಲ್ಲಿಯ ಸಂಸದರಿರ್ಬೋದು, ರಾಜಕಾರಣಿಗಳು ಇರ್ಬೋದು, ಎಷ್ಟು ಅಭಿಮಾನದಿಂದ ತಮಿಳು ಭಾಷೆಯ ಬಗ್ಗೆ ಕಾಳಜಿ ಇಟ್ಟುಕೊಂಡು ಇವತ್ತವರೆಗೂ ಹಿಂದಿ ತಮಿಳುನಾಡಿಗೆ ಹೋಗಲಿಕ್ಕೆ ಬಿಡದಂಗೆ ನೋಡ್ಕೊಳ್ತಿರುವಾಗ, ನಮ್ಮ ಕರ್ನಾಟಕದ ಮಂತ್ರಿಗಳಿಗೆ, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರು ಕನ್ನಡದ ವ್ಯಾಕರಣ ಪಾಠ ಮಾಡ್ತಿರಲ್ರಪ್ಪ. ನಿಮ್ಮ ವ್ಯಾಕರಣವನ್ನು ಎಲ್ಲ ವಿಧಾನಸೌಧದಲ್ಲಿ 4 ಗೋಡೆ ಮಧ್ಯದಲ್ಲಿ ನಿಂತ್ಕೊಂಡು ಮಾಡಿಬಿಟ್ರೆ ಕನ್ನಡ ಉಳಿಯಲ್ಲ.
ಹಿಂದಿಯನ್ನ ಯಾವ್ಯಾವ ಹಂತದಲ್ಲಿ ಕನ್ನಡದ ಮೇಲೆ ಹೇರಿಕೆ ಮಾಡಬೇಕೋ ಅವೆಲ್ಲ ತಂತ್ರಗಾರಿಕೆ ಕುತಂತ್ರದಿಂದ ಇವತ್ತು ಹಿಂದಿಯನ್ನು ತಂದು ಕನ್ನಡದ ಮೇಲೆ ಸವಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಬಲವಂತವಾಗಿ ಕರ್ನಾಟಕದಲ್ಲಿರುವಂಥ ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಗಳ ಅಲ್ಲಿಯ ಅಧಿಕಾರಿಗಳಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ನನಗೆ ಮಾಹಿತಿ ಕೊಟ್ಟವರು ಯಾರು? ಈ ಥರದ ಹಿಂದಿಯ ಬಲವಂತ ಹೇರಿಕೆ ಆಗ್ತಾ ಇದೆ ಅಂತ ಮಾಹಿತಿ ಕೊಟ್ಟರು ಕರ್ನಾಟಕದ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಕೆಲಸ ಮಾಡೋರೇ ಹೇಳಿದ್ದು ನನಗೆ. ಸರ್, ನಮ್ಮ ಮೇಲೆ ಬಲವಂತವಾದ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ ಸರ್, ದಯವಿಟ್ಟು ತಡೀರಿ ಸರ್, ನಮ್ಮ ಭಾಷೆಯನ್ನು ನಾವು ಇಲ್ಲಿ ಬಳಸಬೇಕು, ಇವರು ಹಿಂದಿ ಬಳಸಿ ಕನ್ನಡ ಬಳಸಬೇಡಿ, ಹಿಂದಿ ಇಂಗ್ಲೀಷನ್ನು ಬಳಸಿ ಅಂತ ಹೇಳ್ತಾರೆ. ಆಗಿರುವಾಗ ಮತ್ತೆ ನಮ್ಮನ್ನು ಯಾರು ಸರ್ ಕನ್ನಡವನ್ನು ರಕ್ಷಣೆ ಮಾಡೋರು ಯಾರು ಅಂತ ಕೇಳುವಾಗ ನಮ್ಮಂಥ ಹೋರಾಟಗಾರರ ರಕ್ತ ಕುದಿಯುತ್ತೆ. ಈಗ ವಿಚಾರ ಗೊತ್ತಾಯ್ತು, ಒಂದಷ್ಟು ಜನ ಕಾರ್ಯಕರ್ತರು ಹೋಗಿ ಅದನ್ನ ತಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ರಿ. ಆದ್ರೆ ಎಲ್ಲೋ ಒಂದ್ ಕಡೆ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿ ಯಾವ್ದು ಪ್ರತಿಷ್ಠಿತ ಹೋಟೆಲ್ ಅಲ್ಲಿ ನಡೀತಾ ಇತ್ತಲ್ವಾ, ಆ ಹೋಟೆಲ್ಗೆ ಸ್ವತಃ ಗೃಹ ಸಚಿವರೇ ಬಂದು ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ನಿಂತರು ಅನ್ನುವಂಥದ್ದೊಂದು ಮಾತಿದೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಗೃಹ ಸಚಿವರು ಅಲ್ಲೆಲ್ಲೋ ರೈತರು ಸತ್ತಾಗ ಅಷ್ಟು ಬೇಗ ಓಡ್ಬತ್ತೋರೋ ಹೆಂಗೋ ಗೊತ್ತಿಲ್ಲ, ಇಲ್ಲ ಕನ್ನಡದ ಹೋರಾಟಗಾರರು ಯಾರಾದರೂ ಹೋರಾಟದ ಹಾದಿಯಲ್ಲಿ ಸತ್ತೋದ್ರೆ ಅಷ್ಟು ಬೇಗ ಬರ್ತಾರೋ ಏನೋ ಗೊತ್ತಿಲ್ಲ. ಆದರೆ ತಾಜ್ ವೆಸ್ಟ್ ಸ್ಟ್ಯಾಂಡಲ್ಲಿ ಒಂದು ಘಟನೆ ನಡೀತು ಅಂದಷ್ಟು ಓಡೋಡು ಬರ್ತಾರೆ. ಅದೇನಲ್ಲ ಆಗಬಾರ್ದೇನೋ ಆಗಿರಲಿಲ್ಲ. ನಮ್ಮ ಕಾರ್ಯಕರ್ತರಲ್ಲಿ ಒಂದು ಬ್ಯಾನರ್ ಹರಿದಿದ್ರು, ಪ್ರತಿಭಟನೆ ಮಾಡಿದ್ರು ಅಷ್ಟೇ. ಓಡೋಡು ಬಂದು ತಾಜ್ ಹೋಟೆಲ್ ರಕ್ಷಣೆಗೆ ನಿಂತ್ಕೋತಾರೆ. ನನಗೆ ಅನಿಸುತ್ತೆ, ಇವತ್ತು ಯಾರೋ ಹೇಳ್ತಾ ಇದ್ರು ಬೆಳಗ್ಗೆ, ಗೌಡ್ರೆ ನೀವು ತಾಜ್ ಹೋಟ್ಲಲ್ಲಿರುವಂಥ ಬಹುತೇಕ ಎಂಥದ್ದು ರೂಮ್ಗಳು, ಶೂಟ್ ರೂಮ್ಗಳು ನಿಮ್ಮೆಲ್ಲ ಮಂತ್ರಿಗಳದಿದೆ, ಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ನಿಮ್ಮ ರಾಜಕಾರಣಿಗಳಿಗೆ ಕೊಟ್ಟಿದ್ದಾರೆ, ಎಲ್ಲರೂ ಅಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡ್ತಾರೆ. ಅದಕ್ಕಾಗಿ ತಾಜ್ ಹೋಟ್ಲು ರಕ್ಷಣೆಗೆ ನಿಂತ್ಕೊಂಡ್ರು ಹೊರತು ಕನ್ನಡದ ರಕ್ಷಣೆಗೆ ನಿಂತ್ಕೊಳ್ಳಿಲ್ಲ, ಕನ್ನಡ ಹೋರಾಟಗಾರರ ರಕ್ಷಣೆಗೆ ನಿಂತ್ಕೊಳ್ಳಿಲ್ಲ. ಕನ್ನಡದ ಹೋರಾಟಗಾರರ ಮೇಲೆ ತಾಜ್ ಹೋಟ್ಲು ಮತ್ತು ಬೇರೆಯವರು ಕೊಟ್ಟಂಥ ಇದು ದೂರಿನ ಮೇಲೆ ಸುಳ್ಳು ಕೇಸುಗಳನ್ನ ಹಾಕಿ ಜೈಲಿಗೆ ಕಳಿಸ್ತಾರೆ. ಅಂದರೆ ಇವರಿಗೆ ಸಾರ್ವಜನಿಕವಾಗಿ ಏನು ಮಾಡಬೇಕು ಅನ್ನೋ ತೀರ್ಮಾನ ಕನ್ನಡಿಗರು ಮಾಡಬೇಕಾಗುತ್ತೆ. ಈಗ ಒಂದಷ್ಟು ಜನ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೆಯ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ ನೋಡಿ. ಜೈಲಿಗೆ ಹೋಗಿರೋದು ಕರವೇ ಕಾರ್ಯಕರ್ತರು 41 ಜನ. ಕರ್ನಾಟಕದಲ್ಲಿ ಕರವೇ ಕಾರ್ಯಕರ್ತರು ಕೇಂದ್ರ ಸಮಿತಿಗೆ ನೋಂದಾವಣೆ ಮಾಡಿಕೊಂಡಿರೋದು 72 ಲಕ್ಷ ಜನ. ನಾಳೆ ಅವ್ರೇನಾದರೂ ಕರ್ನಾಟಕದಲ್ಲಿ ದಂಗೆ ಹೆದ್ರೆ ಇವರು ಯಾರು ತಡೆಯೋಕ್ಕಾಗತ್ತೆ? ಇವರು ವ್ಯವಸ್ಥೆ ತಡೆಯೋಕ್ಕಾಗತ್ತಾ? ಇವರು ಪೊಲೀಸ್ ವ್ಯವಸ್ಥೆ ನಮ್ಮನ್ನು ತಡೆಯೋಕ್ಕಾಗತ್ತಾ? ನಿಮ್ಮ ಇಡೀ ಕರ್ನಾಟಕದ ಜೈಲುಗಳ ಕೆಪಾಸಿಟಿ 32-35 ಸಾವಿರ ಕೆಪಾಸಿಟಿ. ನಮ್ಮಲ್ಲಿ 1 ಲಕ್ಷ ಕರವೇ ಕಾರ್ಯಕರ್ತರು ನಾಳೆ ಬೀದಿಗೆ ಇಳಿದ್ರೆ ಎಲ್ಲಿ ತೊಗೊಂಡೋಗಿ ಇಟ್ಕೋತೀರಿ ಬಂಧಿಸಿ ಅವ್ರನ್ನೆಲ್ಲ? ನಾಳೆ ಅವರು ರೋಡ್ಗೆ ನಿಂತರೆ ಏನು ಆಗ್ಬೋದು ಅನ್ನುವ ಸಾಮಾನ್ಯ ಜ್ಞಾನ ಇಲ್ದಲೆ ಯಾವನೋ ತಾಜ್ ಹೋಟ್ಲವನು ಯಾವನೋ ಕೇಸ್ ಕೊಟ್ಟ ಅಂತೇಳಿ ಸುಳ್ಳು ಮೊಕದ್ದಮೆ ಹಾಕಿ ಜೈಲಿಗೆ ಕಳಿಸ್ತೀರಿ ಅಂದರೆ ನಿಮಗೆ ಮಾನಮರಿ ಇದೆಯಾ? ನಿಮಗೆ ಏನೋ ಅವರು ಕೇಂದ್ರದವರು ಅವರು ಹಿಂದಿ ಹೇರಿಕೆ ಮಾಡ್ತಾರೆ ಅಂದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ನೀವು ಅದೇ ಮಾಡ್ತಾ ಇದ್ದೀರಿ. ಕನ್ನಡ ಹೋರಾಟಗಾರರ ಮೇಲೆ ಸುಳ್ಳು ಮೊಕದ್ದಮೆ ಹಾಕಿ ಜೈಲಿಗೆ ಕಳಿಸ್ತೀರಿ ಅಂದರೆ ಮುಂದಿನ ನಡೆ ಹೆಂಗಿರುತ್ತೆ ಸರ್? ನಾಳೆಯಿಂದ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸರ್ಕಾರದ ವಿರುದ್ಧನೂ ಹೋರಾಟ ಮಾಡ್ತೀವಿ, ಕೇಂದ್ರ ಸರ್ಕಾರದ ವಿರುದ್ಧನೂ ಹೋರಾಟ. ಅದಕ್ಕೆ ಒಂದ್ ವೇಳೆ ರಾಜ್ಯ ಸರ್ಕಾರ ಅನುಮತಿಯನ್ನ ಕೊಡ್ಲಿಲ್ಲ ಅಂತಂದ್ರೆ ಸರ್, ನಾವು ಯಾರ ಅನುಮತಿ ಯಾಕೆ ತಗೋಬೇಕ್ರಿ? ಹೋರಾಟ ಮಾಡಕ್ಕೆ ಯಾರ ಅನುಮತಿ ಹಾಕ್ಬೇಕು? ನಮ್ಮ ಹಕ್ಕು ಅದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕು. ಇಲ್ಲಿ ಯಾರು ರಾಜರ ಆಡಳಿತ ಅಲ್ಲ ಇರೋದು, ಪ್ರಜಾಪ್ರಭುತ್ವದ ಆಡಳಿತ. ಹಾಗಾಗಿ ನಾವು ಬೀದಿಗೆ ಇಳಿದು ಹೋರಾಟ ಮಾಡೋಕ್ಕೆ ಯಾರ ಅಪ್ಪಣೆ ಬೇಕಾಗಿಲ್ಲ. ಇಳಿತೀವಿ ನೋಡಿ, ಅನುಭವಿಸ್ಲಿ ಆಮೇಲೆ. ಇದಿಷ್ಟು ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ ಎ ನಾರಾಯಣಗೌಡ ಅವರ ಮಾತು. ರಾಜ್ಯ ಸರ್ಕಾರ ಬಲವಂತವಾಗಿ ನಮ್ಮ ವಿರುದ್ಧ ಕೇಸ್ಗಳನ್ನು ಹಾಕುವಂಥ ಕೆಲಸವನ್ನ ಮಾಡ್ತಿದೆ. ಇದನ್ನ ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾರೆ. ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಹೋರಾಟವನ್ನ ಮಾಡ್ತೀವಿ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಹತ್ತಿಕ್ಕುವಂತ ಕೆಲಸ ಮಾಡಿದ್ರು ಕೂಡ ನಮ್ಮ ಹೋರಾಟದಿಂದ ನಾವು ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.